ಹಾಯ್ ಎಲ್ರಿಗೂ ನಮಸ್ಕಾರ. ಏನಪ್ಪ ಕೂದಲು ಇಟ್ಕೊಂಡು ನಿಂತ್ಕೊಂಡಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಹೌದು, ಇದು ನಮ್ಮದೇ ಹೇರ್ಸು ನೋಡಿ, ನಮ್ಮ ಲಾಂಗ್ ಹೇರ್ಸು. ಇದನ್ನು ಒಂದು ಒಳ್ಳೆ ಕೆಲಸಕ್ಕೋಸ್ಕರ ಡೊನೇಟ್ ಮಾಡ್ತಾ ಇದ್ದೀವಿ. ಯಾಕಪ್ಪ ಅಂದರೆ ಫೆಬ್ರವರಿ 14 ನನ್ನ ತಂಗಿ ಬರ್ತಡೇ ಇತ್ತು. ಪ್ರತಿ ವರ್ಷ ಅವಳ ಬರ್ತಡೇಗೆ ಏನಾದರೂ ಸೋಷಿಯಲ್ ಕಾಸ್ ಮಾಡ್ತಾಯಿದ್ಲು. ಅವಳಿಗೆ ಸುಮಾರು ವರ್ಷದಿಂದ ಒಂದು ಆಸೆ ಇತ್ತು, ಕ್ಯಾನ್ಸರ್ ಪೇಷಂಟ್ಸ್ಗೆ ಹೇರ್ ಡೊನೇಟ್ ಮಾಡಬೇಕು ಅನ್ನೋದು. ಅವಳಿಗೆ ತುಂಬಾ ತಿನ್ ಹೇರು ಹಾಗೆ ಶಾರ್ಟ್ ಹೇರ್ ಆಗಿರೋದ್ರಿಂದ ಅದು ಆಗ್ತಾ ಇರಲಿಲ್ಲ. ಸುಮಾರು ಸಾರಿ ಅವಳ ನನ್ನ ಮಧ್ಯೆ ಕಾನ್ವರ್ಸೇಷನ್ ಆದಾಗ ನನ್ನನ್ನು ಪೂರ್ತಿ ಹೇರ್ನ ಡೊನೇಟ್ ಮಾಡಿಬಿಡ್ತೀನಿ ಅಂತ ಹೇಳ್ತಿದ್ಲು. ನಾವು ಅದನ್ನೆಲ್ಲ ಅವಾಯ್ಡ್ ಮಾಡ್ತಾಯಿದ್ವಿ. ಪ್ರತಿ ವರ್ಷ ನಾನು ಅವಳ ಬರ್ತಡೇಗೆ ಏನಾದರೂ ಗಿಫ್ಟ್ ಕೊಡ್ತಾಯಿದ್ದೆ. ಬಟ್ ಈ ವರ್ಷ ಕೊಟ್ಟಿರೋಂಥ ಗಿಫ್ಟು ಅವಳಿಗೆ ಲೈಫ್ ಲಾಂಗ್ ನೆನಪಿರುತ್ತೆ. ನಾನಿವತ್ತು ಮಧ್ಯಾಹ್ನನೇ ಹೇರ್ ಡೊನೇಟ್ ಮಾಡಿದೆ. ಅವಳು ಬರೋದಕ್ಕೆ ರಾತ್ರಿ 8:15 ಆಯಿತು. ಪ್ರತಿ 1 ಗಂಟೆಗೂ ಹೋಗಿ ಮನೆ ಈಚೆ ಕಡೆ ಅವಳು ಬರ್ತಿದ್ದಾಳ ಅಂತ ನೋಡ್ತಾ ಇದ್ವಿ. ಅವಳು ಬಂದಿದ್ದೆ ರಾತ್ರಿ ಆಯಿತು. ಬಂದು ನೋಡಿ ತುಂಬಾ ಖುಷಿ ಪಡ್ತಾಳೆ ಅಂದ್ಕೊಂಡ್ರೆ ಅವಳು ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗೋದ್ಲು. ಯಾಕೆ ಹೇರ್ ಡೊನೇಟ್ ಮಾಡಿದ್ರಿ ಅಂಥೇಳಿ. ನಾನು ನನ್ನ ತಂಗಿ ಬರ್ತಡೇ ಗಿಫ್ಟ್ ಅಂತೇಳಿ ಹೇರ್ ಡೊನೇಟ್ ಮಾಡ್ತೀನಿ ಅಂದಾಗ ನನ್ನ ಚಿಕ್ಕ ಮಗಳು ಕೂಡ ಖಂಡಿತ ನಾನು ಮಾಡ್ತೀನಿ ಮಮ್ಮಿ, ನಾನು ಗಿಫ್ಟ್ ಕೊಡ್ತೀನಿ ಅಂತೇಳಿ ಅವಳು ಕೂಡ ಅವಳ ಹೇರ್ಸ್ನ ಕೊಟ್ಬಿಟ್ಲು. ಅದೊಳಗೆ ಸಿಕ್ಕಾಪಟ್ಟೆ ತುಂಬಾ ಎಮೋಷ್ನಲ್ ಆಗೋದ್ಲು. ನಮ್ಮ ಹೇರ್ಸ್ ಯಾಕೆ ಕೊಟ್ವಿ ಅಂಥೇಳಿ. ಬಟ್ ನಮಗೆ ತುಂಬಾ ಪ್ರೌಡ್ ಮೂಮೆಂಟ್ ಅನ್ನಿಸ್ತು, ಅವಳ ಆಸೆ ಈಡೇರಿದೆ ಅಂತ ಹೇಳಿ. ನಿಮ್ಗೆ ಹೇಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇದ್ರ ಕಂಪ್ಲೀಟ್ ವ್ಲಾಗ್ನ ನನ್ನನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಇಂಟ್ರೆಸ್ಟ್ ಇರೋರು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.